ಅನುಭವ. ಮೂಲರಾಮಚಂದ್ರ ದೇವನ ಪೂಜೆ ಮಾಡಬೇಕು ಅಂದ್ರೆ ಸುರಾಶ್ಚ ಯತಯೋ ಭೂತ್ವ ಪೂಜಯಿಷ್ಯಂತಿ ರಾಘವಂ ಅಂತ ಹೇಳಿ ವಾಸಿಷ್ಠ ರಾಮಾಯಣದಲ್ಲಿ ಈ ಮೂಲರಾಮ ದಿಗ್ವಿಜಯ ಮೂಲ ಸೀತಾದೇವಿಯರು ವೇದವ್ಯಾಸ ದೇವರು ಇದನ್ನ ಪೂಜೆ ಮಾಡಬೇಕು ಅಂದ್ರೆ ದೇವತೆಗಳೇ ಅವತಾರ ಮಾಡಬೇಕು, ಸಾಮಾನ್ಯ ಮನುಷ್ಯರಿಗೆ ಹತ್ತಿರ ಹೋಗ್ಲಿಕ್ಕೆ ಕೂಡ ಶಕ್ಯವಿಲ್ಲ. ಇಂತಹ ದೇವೋತ್ತಮರು. ಮತ್ತೆ ಇನ್ನು ಒಂದೇ ಒಂದು ಚೂರು ವಿಚಾರ, ಅವರೆಲ್ಲ ವಿದ್ಯಾ ಹೇಳ್ಕೊಟ್ರು, ಅದಕ್ಕೆಲ್ಲ ಮತ್ತೆ ಅನುಗ್ರಹವನ್ನು ಮಾಡಿ ಸತ್ಯಾತ್ಮ ತೀರ್ಥರು. ನಾ ಸತ್ಯ ಹೋಗ್ತಾ ಇದ್ದೆ, ಓಪನ್ ಹಾರ್ಟ್ ಸರ್ಜರಿ ಆಗಬೇಕಾಗಿತ್ತು ಬೆಂಗಳೂರಲ್ಲಿ. 11 ಗಂಟೆಗೆ ಮೈಯೆಲ್ಲ ಬೆವತ್ಕೊಂಡ್ಬಿಡ್ತು. ಯಾರೋ ಒಬ್ಬರತ್ತು ಏನೋ ಗ್ಯಾಸ್ ಗೀಸ್ ಆಗಿದೆ ಅಂತ ಮಾತ್ರ ಕೊಟ್ಟು ಬೆಳಿಗ್ಗೆ ಆಸ್ಪತ್ರೆಯಲ್ಲಿ ತೋರಿಸಿದ್ರೆ ಮತ್ತೆ ಏನೇನೋ ಮಾಡ್ತಾರೆ, ಪರೀಕ್ಷೆ ಎಲ್ಲ ಮಾಡ್ತಾರೆ. ಅದಾಯಿತು. ಆದಮೇಲೆ ಈ ಟೈರ್ ಮೇಲೆ ಓಡಿಸ್ತಾರೆ, ಓಡಬೇಕು, TMT ಅಂತ ಕರೀತಾರೆ ಅದನ್ನ. ಓಡಿ ಆಮೇಲೆ ಇನ್ನು ಸ್ವಲ್ಪ ಓಡ್ರಿ ಅಂದ್ರು. ನಂಗೆ ನೀವೇ ಓಡ್ರಿ, ನಂಗೆ ಆಗೋಲಿಕ್ಕ. ನೀವು ಓಪನ್ ಹಾರ್ಟ್ ಸರ್ಜರಿ ಮಾಡಬೇಕು, 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಏನು ಮಾಡ, 4-5 ಜನ ಹೇಳಿದ್ರು. ಎಲ್ಲ ಹಾರ್ಟ್ ಸ್ಪೆಷಲಿಸ್ಟ್ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ಬೇಕು. ಓಪನ್ ಹಾರ್ಟ್ ಸರ್ಜರಿ ಆಗ್ಲಿಕ್ಕೆ ಬೇಕು. 3-4 ಮತ್ತೆ ರಕ್ತವಾಹಿನಿಗಳೆಲ್ಲ ತುಂಬಿಕೊಂಡ್ಬಿಟ್ಟಿದೆ, ಎಲ್ಲ ಇದಾಗಿಬಿಟ್ಟಿದೆ. ಏನು ಮಾಡಬೇಕು? ನಮ್ಮ ದೊಡ್ಡ ಗುರುಗಳು ಇಲ್ಲ, ಈ ಗುರುಗಳೇ ನಮ್ಮ ಗುರುಗಳು ಹೈದರಾಬಾದಲ್ಲಿ ಇದ್ರು. ನಾನು ಹೋದೆ, ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ರಹಮಂತಪುರದಲ್ಲಿದ್ದರು. ಯಾಕೆ ಬಂದ್ರಿ ಅಂದ್ರೆ ಹೀಗಾಗಿದೆ, ಏನಾಗೋಲ್ಲ, ಭಯಪಡಬೇಡಿ, ನಾಳೆ ನಾ ಎಲ್ಲ ಮಾಡಿಸ್ತೇನೆ ಅಂತ ಹೇಳಿ ಮರು ದಿವಸ ಚಾರ್ಮಿನಾರ್ ಹತ್ರ ಹಳೆ ಊರಿದೆಲ್ಲ, ಅಲ್ಲಿ ಪೂಜೆ ಇತ್ತು. ದಿನ 1 ಗಂಟೆ 2 ಗಂಟೆ ಪೂಜೆ ಆಗಿ ಆಮೇಲೆ ತೀರ್ಥ ಪ್ರಸಾದಗಳಾಗಬೇಕು. ನೋಡ್ರಿ ನಮ್ಮ ಗುರುಗಳಿಗೆ 10 ಗಂಟೆಗೆ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅವರು ಮತ್ತೆ ಭಿಕ್ಷಾ ಸ್ವೀಕಾರವನ್ನು ಮಾಡಿ ನನ್ನ ಕೂಡಿಸಿ ಊಟ ಮಾಡು ಅಂತ ಹೇಳಿ ಆ ಗಂಧ ಕೊಟ್ಟು 10,000 ರೂಪಾಯಿ ಕೊಟ್ಟು, ನಿಮ್ಮ ಮದ್ರಾಸ್ಗೆ ಹೋಗ್ರಿ, ಅಲ್ಲಿ ಒಬ್ಬ ಡಾಕ್ಟರ್ ಇದ್ದಾನೆ, ನಾನು ಫೋನ್ ಮಾಡಿದ್ದೇನೆ, ನಿಮ್ಗೆಲ್ಲ ಅನುಕೂಲ ಆಗುತ್ತೆ, ಭಯಪಡಬೇಡಿ ಅಂತ ಒಬ್ಬರು ಕೊಟ್ಟು ಕಳಿಸಿದ್ರು ಮದ್ರಾಸ್ಗೆ. ಅಲ್ಲಿ ನಮ್ಮ ಅಳಿಯ ಇದ್ದ, ಅವನು ಓಪನ್ ಹಾರ್ಟ್ ಸರ್ಜರಿಗೆ ಎಕ್ವಿಪ್ಮೆಂಟ್ ಏನ್ ಬೇಕು ಅದೆಲ್ಲ ಸಪ್ಲೈ ಮಾಡುವನವನು. ಅವನು ಕರ್ಕೊಂಡು ಹೋದ ಆ ಡಾಕ್ಟರ್ ಹತ್ರ. 3ನೇ ಮಾಡಿಲಿದ್ರು ಆ ಡಾಕ್ಟ್ರು. ಆ ಕರೆಂಟ್ ಇಲ್ಲ, ಏನೋ ಕಷ್ಟಪಟ್ಕೊಂಡು ಹೋಗೋಣ ಅಂತ ನಡ್ಕೊಂಡು ಹೊಟ್ಟೋದು ಮೇಲೆ. ಅವನಿಂದ ಯಾರು ಪೇಷಂಟ್ ಅಂದ, ನಾನು ತಾನಂದೆ. ಎಪ್ಪಡಿ ಬಂದಿಂಗೆ ಅಂದ. ಮೆಟ್ಲ ಮೇಲೆ ಹತ್ಕೊಂಡು ಅಂದ, ನೀ ಪೇಷಂಟಾ ಹೋ ಅಂದ. ಹೆಂಗ 2 ಮೈಲ್ ಮೆಟ್ಲು ಹತ್ಲಿಕ್ಕೆ ಬರೋಲ್ಲ, ಎಷ್ಟು 50 ಮೆಟ್ಲು ಹತ್ಕೊಂಡ್ ಬಂದಿರಲ್ಲ ಹೇಳು. ಮತ್ತೆ ಇದು ಮಾಡಿಸಿದ್ರು ECG. ಬೆಂಗಳೂರು ECG ನೋಡಿದ್ರೆ ಇದು ಮಾಡ್ಲಿಕ್ಕೆ ಹಾರ್ಟ್ ಸರ್ಜರಿ ಮಾಡಬೇಕು. ಅವ್ರು ನೋಡಿದ್ರೆ ಒಣ್ಣುಮೇ ಇಲ್ಲ. ಎಪ್ಪಡಿ ಯಾ ನಮ್ಮ ಗುರುಗಳು ಕೈ ಇಟ್ಟಾರೋ, ಸತ್ಯಾತ್ಮತೆ ಇರ್ತೀವಿ, ನಮಗೆ ಪ್ರಾಣದಾರ ಮಾಡಿದ್ದಾರಪ್ಪ, ಅದಕ್ಕೆ ಹೇಳಿದ್ರೆ ಅಂದ್ರೆ ಹೋಗ ಶ್ರೀ ಕೃಷ್ಣಾರ್ಪಣ.